ಆದ್ಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ನಾವು ಇವತ್ತಿನ ದಿವಸ ಎಲೆಮರೆ ಕಾಯಿಯಂತೆ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮೂರಿನ ಒಬ್ಬ ಪ್ರತಿಭೆಯ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತೇನೆ. ಹಣವಂತರಿಗೆ ಪ್ರಚಾರಕ್ಕೇನು ಕೊರತೆ ಇಲ್ಲ. ಕೆಲವರು ದಾನ ಮಾಡಲು ಸಹ ಯಾವುದೇ ಪ್ರಚಾರವನ್ನು ತೆಗೆದುಕೊಳ್ಳೋದಿಲ್ಲ. ಅದು ದೊಡ್ಡ ಮಟ್ಟದ ದಾನ ಆಗಿರ್ಬೋದು, ಅದು ಸಣ್ಣ ಮಟ್ಟದ ದಾನ ಆಗಿರ್ಬೋದು, ಅಥವಾ ಸಮಾಜ ಸೇವೆ ಆಗಿರ್ಬೋದು. ಒಬ್ಬ ನಮ್ಮಲ್ಲೇ ಇರತಕ್ಕಂಥ ಪ್ರತಿಭಾನ್ವಿತ ಒಬ್ಬ ಸಮಾಜ ಸೇವಕನನ್ನು ಈ ದಿವಸ ನಿಮಗೆ ಅವರ ವಿಚಾರವಾಗಿ ವಿಶ್ಲೇಷಣೆಯನ್ನು ಮಾಡ್ತೇನೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಟಿ ಮಲ್ಲಿಗೆರೆ ಗ್ರಾಮ. ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಬಡ ರೈತನ ಮಗನಾಗಿ ಜನಿಸಿದಂತಹ, ಅಂದರೆ ಅವ್ರನ್ನ ಹಳ್ಳಿ ಭಾಷೆಯಲ್ಲಿ ಅವರ ಅಪ್ಪನ ಹೆಸರು ಪುಟ್ಟೇಗೌಡ ಅಂತಿದ್ರು, ಅಡ್ಡೆಸಲ್ಲಿ ಕತ್ತೆ ಪುಟ್ಟೇಗೌಡ ಅಂತ ಕರೀತಿದ್ರು. ಅವರ ತಾಯಿ ಪುಟ್ಟಲಿಂಗಮ್ಮ, ಅವರ ಪ್ರೀತಿಯ ಪುತ್ರನೇ ಮಂಜು. ಅಂದರೆ ಮೊದಲನೆಯವರು ನಂಜುಂಡ ಅಂತ ಅವರ ಹಿರಿಯ ಸಹೋದರ, ಮಂಜು ಎರಡನೆಯವರು, ಇಬ್ಬರು ಗಂಡು ಮಕ್ಕಳು. ಈ ಮಂಜುರವರು ಮಾಡಿರ್ತಕ್ಕಂಥ ಒಂದು ಸಮಾಜ ಸೇವೆ ನಿಜಕ್ಕೂ ಅದ್ಭುತ. ಬಡವ್ರ ಮಕ್ಕಳು ಬೆಳಿಬೇಕನ್ರಿ ಅಂತೀವಿ, ಆದರೆ ಅವರಂಥವ್ರನ್ನ ನಮ್ಮಂಥವರು ಸಹ ಈ ಒಂದು ಡಿಜಿಟಲ್ ಮೂಲಕ, ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯ ಮಾಡಬೇಕಾದ ನಮ್ಮ ಕರ್ತವ್ಯ. ಯಾಕೆಂದರೆ ಕೆಲವರು ಪ್ರಚಾರದ ಬಗ್ಗೆ ಆಸಕ್ತಿ ಇರಲ್ಲ. ಅಂಥವ್ರನ್ನ ಪ್ರಚಾರ ಮಾಡಿದ್ರೆ ಅದರಿಂದ ಸ್ಫೂರ್ತಿಗೊಂಡಂಥ ಹಲವಾರು ಪ್ರತಿಭೆಗಳು ಮುಂದೆ ಬರ್ತಾರೆ. ನಾನಿವತ್ತು ಹೇಳಿಕೊಟ್ಟಿರ್ತಕ್ಕಂಥದ್ದು ಟಿ ಮಲ್ಲಿಗೆರೆ ಮಂಜು, ಪುಟ್ಟೇಗೌಡ ಪುಟ್ಟಲಿಂಗಮ್ಮರವರ ಸಾಮಾನ್ಯ ಒಂದು ಬಡ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಎಂ ಪಿ ಮಂಜು ಅವರ ಸಮಾಜ ಸೇವೆ ನಿಜಕ್ಕೂ ಶ್ಲಾಘನೀಯ. ಇನ್ನೂ ಸಹ ಮಂಡ್ಯ ಜಿಲ್ಲೆಯ ಜಿಲ್ಲಾಡಳಿತದಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಲಿ ಏನೇ ಆಗಲಿ, ಇನ್ನೂ ಮಂಜೂರವರಿಗೆ ಯಾವುದೇ ಒಂದು ವಿಚಾರವಾಗಿ ಅಂತಂದರೆ ಅವರಿಗೆ ಒಂದು ಪುರಸ್ಕಾರ ಮಾಡುವಷ್ಟು ಅವರ ಹೆಸರು ಇನ್ನೂ ಪರಿಚಿತ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಪರಿಚಯ ಮಾಡಲಿಲ್ಲ ಅಂದರೆ ಅವರು ಯಾವತ್ತೂ ಪ್ರಚಾರದಲ್ಲಿಲ್ಲ. ಈ ಪ್ರಚಾರದಲ್ಲಿ ಇಲ್ಲದೇ ಇದ್ದರೂ ಸಹ ಈ ಪ್ರಶಸ್ತಿ ತೆಗೆದುಕೊಳ್ಳೋರು ಎಷ್ಟು ಅರ್ಹರಾಗಿದ್ದಾರೋ ಅಷ್ಟೇ ರೀತಿ ಹಲವು ಪ್ರತಿಭೆಗಳು ಅರ್ಹರಾಗಿದ್ದಾರೆ. ಕೆಲವು ಪ್ರಚಾರದ ಕೊರತೆ. ಯಾಕೆಂದರೆ ಇವರು ಎಲ್ಲೂ ಸಹ ಪ್ರಶಸ್ತಿಗೆ ನನಗೆ ಕೊಡಿ ಅಂತ ಕೇಳಲ್ಲ. ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಉದ್ದೇಶಪೂರ್ವಕವಾಗಿ ಬೇರೆಯವ್ರ ಕೈಲಿ ಹೇಳಿಸಿ ಮಾಡುವಂಥ ಒಂದು ಗೋಜಿಗೂ ಸಹ ಹೋಗಲ್ಲ. ತಾಮಾಯಿತು, ತಮ್ಮ ಕೆಲಸ ಆಯಿತು, ಒಂದು ಸಮಾಜ ಸೇವೆ ಆಯಿತು ಅಷ್ಟೇ. ಎಂ ಪಿ ಮಂಜು ನಿಜಕ್ಕೂ ಅತ್ಯದ್ಭುತ. ಒಬ್ಬ ಸಾಮಾನ್ಯ ಗ್ರಾಮೀಣ ಪ್ರತಿಭೆ, ಒಬ್ಬ ಬಡ ರೈತನ ಮಗ. ಇಂಥ ಮಂಜು ಒಂದು ದಿನ ಮಂಡ್ಯಕ್ಕೆ ಹೋಗ್ತಾ ಇರ್ತಾರೆ. ಯಾಕೆಂದರೆ ಅವ್ರು ಓದೋದೆಲ್ಲ ಬರೀ ಸರ್ಕಾರಿ ಶಾಲೆಯಲ್ಲಿ, ಟಿ ಮಲ್ಲಿಗೆರೆ ಸರ್ಕಾರಿ ಶಾಲೆ, ಅನಂತರ ತಗ್ಗಳ್ಳಿ, ಅನಂತರ ಮಂಡ್ಯದಲ್ಲಿ ಸರ್ಕಾರಿ ಬಾಲಕರ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡೀತಾರೆ. ಈ ಮಂಜು ತಗ್ಗಳ್ಳಿಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮದು ತಗ್ಗಳ್ಳಿಲಿ ಪದವಿ ಪೂರ್ವ ಕಾಲೇಜಿದೆ. ಆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಒಬ್ಬರ ಮೇಲೆ ಒಬ್ಬರತ್ತಿ ಒಂದು ಲ್ಯಾಬಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಟೋದಲ್ಲಿ. ಇಂಥ ಒಂದು ಸಂಕಷ್ಟ ಸ್ಥಿತಿಯನ್ನು ಕಣ್ಣಾರ ಕಂಡಂಥ ಎಂ ಪಿ ಮಂಜು ಯಾವುದಕ್ಕೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಕೇಳಿ ವಿಚಾರವನ್ನು ಪಡ್ಕೊತಾರೆ. ಅವರಿಗೆ ಸುಸಜ್ಜಿತವಾದ ಲ್ಯಾಬ್ನ ಅವಶ್ಯಕತೆ ಇದೆ ಅಂತ. ಇದನ್ನು ವಿಚಾರವನ್ನು ತಿಳಿದ ತಕ್ಷಣ ತನ್ನ ಹಲವು ಕಂಪನಿಗಳ ಜೊತೆ ಇವರಿಗೆ ಸ್ನೇಹ ಸಂಬಂಧ ಇರ್ತದೆ. ಈ ಹಲವು ಕಂಪನಿಗಳ ಜೊತೆ ಸ್ನೇಹ ಸಂಬಂಧ ಮತ್ತು ಕೆಲವು ಕೆಲಸಗಳನ್ನ ಮಾಡಿಕೊಡ್ತಾ ಇರ್ತಕ್ಕಂಥ ಎಂ ಪಿ ಮಂಜೂರವರು ತಮ್ಮ ಆ ಕಂಪನಿಯ ಒಂದು CSR ಫಂಡನ್ನು ನಮ್ಮ ತಗ್ಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಾಲೇಜು, ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ, ಇಲ್ಲಿ ಬಂದು ಒಂದು ಸುಸಜ್ಜಿತವಾದ ಲ್ಯಾಬನ್ನು ಮಾಡಿಸ್ತಾರೆ. ಆ ಲ್ಯಾಬನ್ನು ಇವತ್ತು ನೋಡ್ಬೋದು. ಇವತ್ತು ನೂರಾರು ವಿದ್ಯಾರ್ಥಿಗಳಿಗೆ ಆಶ್ರಯ. ನಿಜವಾಗ್ಲೂ ತುಂಬ ಅಚ್ಚುಕಟ್ಟಾಗಿ ಇವರ ಒಂದು ನೇತೃತ್ವದಲ್ಲಿ ಲ್ಯಾಬ್ನ ಮಾಡಿದ್ದಾರೆ. ಬಂದು ನೋಡಬೇಕು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿಯ ಎಲ್ಲ ನಮ್ಮ ಲೆಕ್ಚರರ್ಸ್ಗಳು ಎಲ್ಲರನ್ನು ಕೇಳಿ ಅವರ
ಏನು ಅವಶ್ಯಕತೆ ಇದೆ ಎಲ್ಲನೂ ಸಹ ಆ ವಿವರಣೆಯನ್ನು ಪಡ್ಕೊಂಡು ಸುಸಜ್ಜಿತವಾದ ಒಂದು ಲ್ಯಾಬನ್ನು ಮಾಡಿ ಇವತ್ತು ನೂರಾರು ವಿದ್ಯಾರ್ಥಿಗಳು ಇವತ್ತು ನಗರ ಪ್ರದೇಶಕ್ಕೆ ಹೋಗಬೇಕಾದಿಲ್ಲ, ಯಾವುದೇ ಒಂದು ಜಿಲ್ಲೆಯ ಹೆಡ್ ಕ್ವಾರ್ಟರ್ ಇರತಕ್ಕಂಥ ಒಂದು ದೊಡ್ಡ ಖಾಸಗಿ ಕಾಲೇಜ್ಗೂ ಅಷ್ಟು ಸಾಧ್ಯ ಇಲ್ಲ ಅಂಥ ಒಂದು ಒಳ್ಳೆ ಲ್ಯಾಬನ್ನು ಮಾಡಿಸಿದ್ದಾರೆ CSR ಫಂಡ್ ಕಡೆಯಿಂದ. ಸ್ವತಃ ಅಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿಲ್ಲ ಅಂತ ಗೊತ್ತಾದ ತಕ್ಷಣ ಸುಮಾರು 1.5 ಲಕ್ಷ ಖರ್ಚು ಮಾಡಿ ನೀರನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವ ರೀತಿ ಅಂತಂತಂದರೆ ಅದು ಫಿಲ್ಟ್ರ್ ವಾಟರನ್ನು ಮಾಡಿದ್ದಾರೆ. ಅದೇ ರೀತಿ ತನ್ನೂರು ನೋಡ್ರಿ, ದುಡ್ಡಿದ್ದವರೆಲ್ಲ ಕೊಡಲ್ರಿ ರೀ, ಕೋಟಿ ಕೋಟಿ ಇರ್ತದೆ, ಕೊಡಲ್ಲ. ದಾನ ಮಾಡೋಕ್ಕೂ ಮನಸ್ಸು ಬೇಕು. ಆದರೆ ಇವನೇನು ಶ್ರೀಮಂತನರೆಲ್ಲ ಏನೋ ಒಂದು ತಳಮಟ್ಟಿಗೆ ಸಣ್ಣ ಪುಟ್ಟ ಒಂದು ಕಂಪನಿ ಒಂದು ಇದನ್ನು ನಡೆಸ್ಕೊಂಡು ಸಣ್ಣ ಪುಟ್ಟದ ಜೀವನ ಮಾಡ್ತಾ ಇರ್ತದಲ್ಲಿ ಅದರಲ್ಲಿ ಬಂದಂಥ ಒಂದು ಇಷ್ಟು ಭಾಗವನ್ನು ನಾನು ಸಮಾಜ ಸೇವೆ ಮಾಡಬೇಕು ಅಂತ ನಿಂತ್ಕೊಂಡವರು. ಸರ್ಕಾರಿ ಶಾಲಾ ಮಕ್ಕಳ ಒಂದು ನೋವನ್ನು ಕಣ್ಣಾರ ಕಂಡವರು. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಯಾರು ಓದ್ತವ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ರೀ. ಸುಮಾರು 70-80% ಅಲ್ಲಿ ಬರ್ತಾ ಇರ್ತಕ್ಕಂಥ ಮಕ್ಕಳು, ಅಯ್ಯೋ ಅವ್ರ ಮನೆಯಲ್ಲಿ ಕುಟುಂಬಸ್ಥರು ಓದೋಕ್ಕೆ ಅವ್ರಿಗೆ ಅವ್ರನ್ನ ಓದಿಸ್ಬೇಕು ಅಂತಂದರೆ ಶಕ್ತಿರಿಲ್ಲ. ಅಂಥದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆ ಓದಿಸ್ತಾ ಇದ್ದಾರೆ. ಇವನಿಗೆ ಸರ್ಕಾರಿ ಶಾಲೆ ಉಳಿಸಿ ಎಂಬ ಒಂದು ಅಭಿಯಾನವನ್ನು ಮಂಜೂರವರು ಮಾಡ್ತಾರೆ. ತನ್ನ ಹುಟ್ಟೂರಿನಲ್ಲಿ ಅಂದರೆ ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ಸುಮಾರು 1.5-2 ಲಕ್ಷ ಸ್ವತಃ ದುಡ್ಡನ್ನು ಖರ್ಚು ಮಾಡಿ ಆ ಶಾಲೆ ಆಧುನೀಕರಣ ಮಾಡಿ ಅದರ ಒಂದು ಈ ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂದರೆ ನಿಜವಾಗ್ಲೂ ಅತ್ಯದ್ಭುತ. ಕಣ್ರಿ, ಇಡೀ ಗ್ರಾಮಸ್ಥರೇ ಸಪೋರ್ಟ್ ಕೊಡ್ತಾರೆ ಆ ಹುಡುಗನಿಗೆ. ಅಂಥದ್ರಲ್ಲಿ ಆ ಕಾರ್ಯಕ್ರಮವನ್ನು ಕಂಡಂಥ ಹಲವು ಮಾಧ್ಯಮಗಳು ಬಂದು ಇವರನ್ನ ಹಲವು ಪ್ರಮುಖ ಪತ್ರಿಕೆಯ ಮಾಧ್ಯಮದವರು ಬಂದು ಸಂದರ್ಶನ ಮಾಡ್ತಾರೆ. ಆದರೆ ಮಂಜೂರವರು ಯಾವುದೇ ಒಂದು ಪ್ರಶಸ್ತಿಯನ್ನು ಇದುವರೆಗೂ ಪಡೆದಿಲ್ಲ. ಇದು ಒಂದು ನಾವೆಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರ. ಹಲವು ಸಂಘ ಸಂಸ್ಥೆಗಳು ಸಹ ಇವರ ಹೆಸರು ಗುರುತಿಸಲು ಸಹ ಇವರ ಹೆಸರನ್ನು ಇದುವರೆಗೂ ಶಿಫಾರಸು ಮಾಡಿಲ್ಲ. ಯಾರ್ರೀ, ಎಷ್ಟು ಜಮೀನಿದ್ರೆ ಏನ್ರಿ ಪ್ರಯೋಜನ, ಎಷ್ಟಿದ್ರೆ ಏನು ಪ್ರಯೋಜನ? ಸ್ವಂತ ಊರಿನ ಶಾಲೆಯನ್ನು ಒಬ್ಬ ಸಾಮಾನ್ಯ ಬಡ ರೈತನ ಮಗ ತನ್ನ ಸ್ವಂತ ಹಣದಿಂದ ಅದನ್ನು ರೆಡಿ ಮಾಡಿಸಿ ಸುಸಜ್ಜಿತವಾದಂಥದ್ದ ಒಂದು ಆ ಕೊಠಡಿಯಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ಮಕ್ಕಳಿಗೆ ಅಂದ್ಬಿಟ್ಟು ಅದೆಲ್ಲ ಮಾಡಿಕೊಡ್ತಾರೆ ರೀ. ಪಾತ್ರೆಗಳನ್ನ ತಗೊಡ್ತಾರೆ. ಹಲವು ಸುತ್ತಮುತ್ತಲ ಇವರ ಒಂದು ಕಾರ್ಯ ಹಲವು ಶಿಕ್ಷಕರಿಗೆ ಗೊತ್ತಾಗುತ್ತೆ. ಅವರು ಅವ್ರನ್ನ ಮನವಿ ಮಾಡ್ತಾರೆ, ಸರ್ ಬನ್ನಿ ನಮ್ಮ ಶಾಲೆಗೆ ಅಂತ. ಆದರೆ ಸರ್ಕಾರಿ ಶಾಲೆ ಅಂತಂದರೆ ಇವ್ರಿಗೆ ಒಂಥರ ತಾಯಿ ಕರುಳು ಅಂತಲೇ ಹೇಳ್ಬೋದು. ಅಲ್ಲಿಯ ಮಕ್ಕಳಿಗೆ ಅಲ್ಲಿ ಪ್ರತಿ ವರ್ಷ ಸರ್ಕಾರಿ ಶಾಲೆಗೆ ತಮ್ಮ ಸ್ವತಃ ದುಡ್ಡಿನಿಂದ ಸ್ವಂತ ಕೈಯಿಂದ ಹಣವನ್ನು ಖರ್ಚು ಮಾಡ್ತಾರೆ ರೀ. ಬ್ಯಾಗ್ ತಗೊಡತಕ್ಕಂಥದ್ದು, ನೋಟ್ ಪುಸ್ತಕಗಳನ್ನು ಕೊಡತಕ್ಕಂಥದ್ದು, ಈ ಸುತ್ತಮುತ್ತಲ ಹಳ್ಳೀಲಿ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಮಂಜೂರವರಿಗೆ ಆ ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸನ್ನು ಅವ್ರ ಕುಟುಂಬಕ್ಕೆ ಅವರ ಬಂಧುವರ್ಗಕ್ಕೆ ನೀಡಲಿ ಅಂತ ನಾವು ಕೇಳ್ಕೋಬೇಕು. ನಿಜವಾಗ್ಲೂ ಅವರ ಧರ್ಮಪತ್ನಿ ಅಕ್ಷತಾ ಯಾರ್ಯಾರ ಗಂಡ ಇಷ್ಟೊಂದೆಲ್ಲ ದುಡ್ಡು ಸ್ವತಃ ಖರ್ಚು ಮಾಡ್ತವ್ರಿಂದಾಗ ಬೇಡಪ್ಪ ಅವಾಗೆಲ್ಲ ಮಾಡಬೇಡ, ಮೊದಲು ನಮ್ಮ ಕೆಲಸ ನೋಡು ಅಂತಾರೆ. ಸ್ವತಃ ಅವರ ಧರ್ಮಪತ್ನಿಯಾದಂಥ ಅಕ್ಷತಾರವರು ಸಹ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ಕೈ ಜೋಡಿಸ್ತಾರೆ ಅಂದರೆ ಅವರೆಂಥವ್ರು ಗ್ರೇಟ್ ರೀ. ನಿಜವಾಗ್ಲೂ ಒಂದು ಒಳ್ಳೆಯ ಕುಟುಂಬ ರೀ. ಗಂಡ ಹೆಂಡತಿ ಸಹೋದರ ಬಡವರಾಗಿದ್ದರೂ ಸಹ, ಬಡತನ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ಅವ್ರ ತಾಯಿ ಎಲ್ಲ ಸಮಾಜ ಸೇವೆಗೆ ಅವ್ರ ಕುಟುಂಬ ನಿಲ್ಲುತ್ತೆ ಅಂದರೆ ಎಂಥ ಅದ್ಭುತ ಅಲ್ವಾ. ಇಂತಹ ಒಂದು ಅಕ್ಷತಾ ಮಂಜೂರವರು ಸಹ ತನ್ನ ಪತಿಯ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸ್ವತಃ ಅವರೇ ಬಂದು ಅಲ್ಲಿ ಬಣ್ಣ ಹೊಡೆಯುವಂತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಸ್ವತಃ ಮಂಜೂರವರೇ ಬಣ್ಣ ಹೊಡಿತಾರೆ. ನೋಡಿ ಎಂಥ ಅದ್ಭುತ. ಅಲ್ಲಿರತಕ್ಕಂಥ ಕೆಲವು ಶಾಲೆಗಳಲ್ಲಿ ನೀವು ನಂಬಿ ಬಿಟ್ಟರು ಬಿಡಿ, ಒಂದು ತಗ್ಗಳಿ ಸರ್ಕಾರಿ ಹಿರಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು ಲ್ಯಾಬ್ ಮಾಡಿಸ್ವಾಗ ಅಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಕ್ಲೀನಿಂಗ್ಸು ಇವೆಲ್ಲ ನೋಡಿ ಅವೆಲ್ಲ ಸುಸಜ್ಜಿತವಾಗಿಡಬೇಕು ಅಂತ ಸ್ವತಃ ಕಾರ್ಯಕ್ಕೆ ಚಾಲನೆ ಕೊಟ್ಟವರು MP ಮಂಜೂರವರು. ಇಂತಹ MP ಮಂಜು, ಅಕ್ಷತಾ ಮಂಜೂರವರ ಒಂದು ಸುಂದರ ಒಂದು ಕುಟುಂಬ, ಒಬ್ಬ ಮಗ ಇದ್ದಾನೆ. ನಿಜವಾಗ್ಲೂ ಅತ್ಯದ್ಭುತ. ಅವರ ತಾಯಿ ಪುಟ್ಲಿಂಗಮ್ಮ, ಅವರ ಸಹೋದರ ನಂಜುಂಡವರು ಸಹ ಮದುವೆಯಾಗಿದ್ದಾರೆ. ಅವ್ರದ್ದು ಒಂದು ಕುಟುಂಬ. ಇಂಥ ಒಂದು ಕುಟುಂಬ, ಸಾಮಾನ್ಯ ರೈತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ MP ಮಂಜೂರವರು ಇವತ್ತಿನ ದಿನ ಅಂದರೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ
ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರ ಕುಟುಂಬದ ಮೇಲಿರಲಿ, ಆರೋಗ್ಯ ಆಯಸ್ಸನ್ನು ನೀಡಲಿ. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಈ ಸಮಾಜ ಸೇವೆಗೆ ಮುಡುಪಾಗಿಡುವಷ್ಟು ಶಕ್ತಿಯನ್ನು ಶಕ್ತಿ ದೇವತೆ ಕೊಡಲಿ ಅಂತ ಕೇಳ್ಕೊತಾ, ನಿಜವಾಗ್ಲೂ ಮಂಜೂರವರೇ ರಿಯಲಿ ಗ್ರೇಟು. ನಿಮ್ಮ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ತುಡಿತ ಇದೆಯಲ್ಲ, ರಿಯಲಿ ಗ್ರೇಟ್. ಯಾವುದೇ ಪ್ರಚಾರವನ್ನು ಬಯಸಂತೆ ಎಂ ಪಿ ಮಂಜೂರವರಿಗೆ ನಮ್ಮಂಥವರೇ ಪ್ರಚಾರಕರಾಗಬೇಕು. ಇವತ್ತಿನ ದಿನ ಜನ್ಮದಿನ ಶುಭಾಶಯವನ್ನು ಆಚರಿಸ್ಕೊತಾ ಇರ್ತಕ್ಕಂಥ ಎಂ ಪಿ ಮಂಜೂರವರೇ, ನಿಮಗೆ ಈ ನಿಮ್ಮ ಪ್ರೀತಿಯ ಸಹೋದರ ಸಮಾನರಾದಂಥ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಅವರಿಂದ ಜನ್ಮದಿನದ ಶುಭಾಶಯಗಳು. ಅದೇ ರೀತಿ @ಜನತಾಪರಿವಾರ.comನ ಒಂದು ಯೂಟ್ಯೂಬ್ನ ಒಂದು ಗ್ರೂಪ್ನಿಂದಲೂ ಸಹ, ಚಾನಲ್ ಗ್ರೂಪ್ನಿಂದಲೂ ಸಹ ನಿಮಗೆ ಜನ್ಮದಿನದ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ನೋಡಿದ್ರಿಯಾ, ಸಾಮಾನ್ಯ ರೈತನ ಮಗನ್ನ ಈಗಲಾರು ನಮ್ಮ ಜಿಲ್ಲಾಡಳಿತ ನಮ್ಮ ಹಲವು ಸಂಘಟನೆಗಳು ಇವ್ರಿಗೆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.